ನಮಸ್ತೆ ಎಲ್ಲರಿಗೂ. ದಿಸ್ ಇಸ್ ಮಾಸ್ಟರ್ ಸ್ಟ್ರೋಕ್ ಕ್ಲಾಸಸ್ ಧಾರವಾಡ. ಇವತ್ತಿನ ಕ್ಲಾಸ್ ಅಲ್ಲಿ ನಾ ಹೇಳ್ತಾ ಇರೋದು ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಇನ್ ಟು ವೇರಿಯಬಲ್ ಚಾಪ್ಟರ್ ಅಲ್ಲಿ ಬರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಅಪ್ಲೈಡ್ ಕ್ವಶನ್ ಡೌನ್ ಸ್ಟ್ರೀಮ್ ಅಪ್ ಸ್ಟ್ರೀಮ್ ಬಗ್ಗೆ ಕ್ವಶನ್ ಐತಿದ್ದು. ಡೌನ್ ಸ್ಟ್ರೀಮ್ ಅಪ್ ಸ್ಟ್ರೀಮ್, ರೈಟ್. ಸೊ ಕ್ವಶನ್ ಏನೈತಿ, ರೀತು ಕ್ಯಾನ್ ಡೌನ್ ಸ್ಟ್ರೀಮ್ 20 ಕಿಲೋಮೀಟರ್ ಇನ್ 2 hours ಅಂಡ್ ಅಪ್ ಸ್ಟ್ರೀಮ್ 4 ಕಿಲೋಮೀಟರ್ ಇನ್ 2 hours. ಫೈಂಡ್ ದ ಸ್ಪೀಡ್ ಆಫ್ ದ ರೋವಿಂಗ್ ಇನ್ ಸ್ಟಿಲ್ ವಾಟರ್ ಅಂಡ್ ಸ್ಪೀಡ್ ಆಫ್ ದ ಕರೆಂಟ್. ಕಾರಣ ಒಳಗೆ ಈ ರೀತಿ ಕ್ವಶನ್ ಅದ. ರೀತು ಪ್ರವಾಹದ ದಿಕ್ಕಿನಲ್ಲಿ 2 ಗಂಟೆಗಳಲ್ಲಿ 20 ಕಿಲೋಮೀಟರ್, ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ 2 ಗಂಟೆಗಳಲ್ಲಿ 4 ಕಿಲೋಮೀಟರ್ ಚಲಿಸುತ್ತಾಳೆ. ಚಲಿಸುವ ಜವ ಮತ್ತು ಹರಿಯುವ ನೀರಿನ ಜವವನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ ಐತಿ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಅಪ್ ಸ್ಟ್ರೀಮ್ ಡೌನ್ ಸ್ಟ್ರೀಮ್ ಅಂದ್ರೆ ಏನು? ಅಪ್ ಸ್ಟ್ರೀಮ್ ಡೌನ್ ಸ್ಟ್ರೀಮ್ ಅಂತಂದ್ರೆ ಇಲ್ಲಿ ನೋಡ್ರಿ, ಇಲ್ಲೊಂದು ಏನೋ ಫಾಲ್ಸ್ ಐತೆ ಅನ್ಕೋರಿ, ಇಲ್ಲ ನೀರು ಮೇಲಿಂದ ನೀರ್ ಕೆಳಗಡೆ ಹರಿತಾ ಇದೆ ಅನ್ಕೋರಿ. ಸೊ ಈಗ ನೀವು ಬೋಟ್ ತಗೊಂಡ್ ಹೊಂಟಿದ್ರಿ, ಇದು ಬೋಟ್. ಈ ಬೋಟ್ ಒಳಗ ನೀ ಕುಂತಿಪ್ಪ, ಫಾರ್ ಎಕ್ಸಾಂಪಲ್ ನೀನ ಅನ್ಕೊಂಡ್ಬಿಡು, ಬೋಟ್ ಒಳಗ ನೀ ಕುಂತಿ. ಸೊ ಈ ಬೋಟ್ ಒಳಗ ನೀನು ಈ ಬೋಟನ್ನ ಸಪೋಸ್ ಮೇಲ್ಗಡೆಯಿಂದ ಕೆಳಗಡೆ ಹೋಗ್ಬೇಕಾದ್ರ ಹೆಂಗ ಹೋಗ್ತಿಪ್ಪ, ಹಂಗ ಸ್ವಯಂ ಅಂತ ಹೋಗ್ತಿ. ಹೆಂಗ ಹೋಗ್ತಿ, ಹಂಗ ಸ್ವಯಂ ಅಂತ ಹೋಗ್ತಿ. ಯಾಕೆ ಇಲ್ಲಿ ಡೌನಲ್ಲಿ ಹೋಗ್ಬೇಕಾದ್ರ ನಿನಗೆ ಡೌನಲ್ಲಿ ಹೋಗ್ಬೇಕಾದ್ರೆ ನೀನು ಸ್ಪೀಡ್ ಕೊಡೋದೇ ಬೇಕಾಗಿಲ್ಲ. ಅಕಸ್ಮಾತ್ ಇದೇನಾರ ಎಕ್ಸಿಲೇಟರ್ ಕೊಟ್ರೆ ಮುಂದೆ ಹೋಗಂಗಿತ್ತು ಐತೆ ಅನ್ಕೊಳ್ಳಿ, ನೀವು ಎಕ್ಸಿಲೇಟರ್ ಕೊಡೋ ಅವಶ್ಯಕತೆನೇ ಇಲ್ಲ. ಫಾರ್ ಎಕ್ಸಾಂಪಲ್ ಬೈಕ್ ತಗೊಂಡ್ರೆ ನೀವೇನೋ ಡೌನಲ್ಲಿ ಎಳ್ಯಾಕತ್ತಿದ್ದಿ ಅಂದ್ರೆ ನೀನು ಎಕ್ಸಿಲೇಟರ್ ಕೊಡ್ಲಾರ್ದ ನ್ಯೂಟ್ರಲ್ ಒಳಗೆ ಇದ್ರೂ ಹೋಗ್ತೈತಿ. ಇನ್ನು ಎಕ್ಸಿಲೇಟರ್ ಕೊಟ್ರೆ ಇನ್ನೂ ಸ್ವಲ್ಪ ಸ್ಪೀಡ್ ಹೋಗ್ತೈತಿ ಮತ್ತೆ. ಸೊ ಇಲ್ಲಿ ಈ ಕಡೆ ಡೌನಲ್ಲಿ ಎಳಿಬೇಕಾದ್ರ ಬೋಟಿಂದ ಸ್ಪೀಡ್ ಎಷ್ಟೈತಿ, ಆಮೇಲೆ ಈ ನೀರ್ ಕೆಳಗಡೆ ಹರಿತಾ ಇರ್ತೈತಿ, ಆ ನೀರಿನ ಸ್ಪೀಡ್ ಎಷ್ಟೈತಿ, ಎರಡು ಆಡ್ ಆಗಿ ನೀರ್ ಮುಂದೆ ಹೋಗ್ತೀವಿ. ಈ ಮೇಲ್ಗಡೆಯಿಂದ ಕೆಳಗಡೆ ಇಳಿಬೇಕಾದ್ರ, ಇಲ್ಲಿ ಮೇಲ್ಗಡೆಯಿಂದ ಕೆಳಗಡೆ ಇಳಿಬೇಕಾದ್ರ ಇಲ್ಲಿ ವಾಟರ್ ಫ್ಲೋ ಆಗತೈತಿ. ಈ ವಾಟರ್ ಫ್ಲೋ ಆಗತೈತಲ್ಲ, ಈ ವಾಟರ್ ಇಂದ ಸ್ಪೀಡ್ ಎಷ್ಟೈತಿ, ಅದೇ ಸ್ಪೀಡ್ ಆಫ್ ದ ಕರೆಂಟ್. ಅದು ಸ್ಪೀಡ್ ಆಫ್ ದ ಕರೆಂಟ್. ಸೊ ಇದು ವಾಟರ್ ಸ್ಪೀಡ್ ಎಷ್ಟೈತಲ್ಲ, ಅದು ಸ್ಪೀಡ್ ಆಫ್ ದ ಕರೆಂಟ್. ಅದ ಅಕಸ್ಮಾತ್ ನೀನು ಅದ್ರೊಳಗ ಮತ್ತೆ ನೀ ಬರ್ತಿರ್ತಿ, ಮತ್ತೆ ಇದು ನೀ ಏನ್ ಬರತಿರ್ತಿ, ಬೋಟ್ ತಗೊಂಡ್ ಏನ್ ಬರ್ತಿಲ್ಲ, ಈ ಬೋಟಿನ ನೀನು ಬರೋ ಸ್ಪೀಡ್ ಎಷ್ಟೈತಿ, ಆ ಬೋಟಿನ ಸ್ಪೀಡ್ ಎಷ್ಟೈತಿ. ಸೊ ಹಂಗ ಈ ಬೋಟ್ ಮೇಲ್ಗಡೆಯಿಂದ ಕೆಳಗಡೆ ಬರ್ಬೇಕಾದ್ರ ಇದು ಬೋಟಿನ ಸ್ಪೀಡ್ ಜೊತೆಗೆ ಆ ನೀರಿನ ಸ್ಪೀಡ್ ಆಡ್ ಆಕೈತಿ. ಯಾವಾಗ? ಡೌನ್ ಸ್ಟ್ರೀಮ್ ಒಳಗ. ನೆನ್ಪಿಟ್ಕೋರಿ. ಅಪ್ ಸ್ಟ್ರೀಮ್ ಅಂದ್ರೆ ಕೆಳಗಡೆಯಿಂದ ಮೇಲ್ಗಡೆ ಹೋಗ್ಬೇಕಾದ್ರ ನೀನು ಬಹಳ ಕಷ್ಟ ಪಡ್ಬೇಕಾಕೈತಿ. ಯಾಕಂದ್ರೆ ಈ ಬೋಟ್ ನೀ ಬೇಕಾದಷ್ಟು ಎಕ್ಸಿಲೇಟರ್ ಕೊಟ್ರು ಅದು ನೀರು ವಾಪಸ್ ಕೆಳಗಡೆ ದೂಕ್ತಿರ್ತೈತಿ. ಹಂಗ ನಿನ್ನ ಕೆಳಗಡೆ ದೂಕ್ತಿರ್ತೈತಿ. ಅದ ನೀ ಬೈಕ್ ತಗೊಂಡ ಏರ್ಕೆ ಏರ್ಬೇಕಾದ್ರ ನೋಡ್ರಿ, ಆಗ ಗೇರ್ ಚೇಂಜ್ ಮಾಡಿದ್ದ ಹಂಗ ಎಕ್ಸಿಲೇಟರ್ ಕೊಟ್ಟಿದ್ದ ಹಂಗ ಗಾಡಿ ಒದರ್ತೈತಿ ಹಂಗ. ಸೊ ಹಂಗ ಯಾಕೈತಿ, ಅಪ್ಪಿಗೆ ಏರ್ಬೇಕಲ್ಲ, ಅಪ್ಪಿಗೆ ಏರ್ಬೇಕಾದ್ರ ನಾವು ಸ್ಪೀಡಾಗಿ ಏರಾಕಾಗಲ್ಲ, ಅದು ಸ್ಲೋನು ಆಕೈತಿ ಗಾಡಿ. ಸೊ ಹಂಗ ಯಾಕೆ ಸ್ಲೋ ಆಕೈತಿ ಅಂತಂದ್ರೆ ಇಲ್ಲಿ ವಾಟರ್ ಒಳಗೆ ಇಲ್ಲಿ ಏನಾಗತೈತಿ ಅಂದ್ರ ಈ ಬೋಟಿನ ಸ್ಪೀಡ್, ನಾರ್ಮಲ್ ಸ್ಪೀಡ್ ಏನಿತ್ತಲ್ಲ ಈ ಬೋಟಿಂದ, ಹಿಂಗ್ ಮೇಲ್ಗಡೆ ಹೋಗ್ಬೇಕಾದ್ರೆ ವಾಟರ್ ಕೆಳಗಡೆ ದೂಕಾಗತೈತಿ. ಅದನ್ನ ಅಂದ್ರ ಈ ಬೋಟಿನ ಸ್ಪೀಡ್ ಒಳಗ ಮೈನಸ್ ಆಗತೈತಿ. ಏನ್ ಮೈನಸ್ ಆಗತೈತಿ? ಇದು ವಾಟರ್ ಸ್ಪೀಡ್ ಮೈನಸ್ ಆಗ್ಬೇಕು. ಇದು ಬೋಟಿಂಗ್ ವಾಟರ್ ಸ್ಪೀಡ್ ಏನಾಗ್ಬೇಕ, ಮೈನಸ್ ಆಕೈತಿ. ಈ ಬೋಟ್ ಮೇಲ್ಗಡೆ ಇರಬೇಕಾದ್ರ ಈ ವಾಟರ್ ಸ್ಪೀಡ್ ಏನಕ್ಕೈತದ, ಇದು ಮೈನಸ್ ದೂಕ್ತಿರ್ತೈತಿ. ಈ ಗಾಡಿನ ವಾಪಸ್ ರಿವರ್ಸ್ ದೂಕಾತೈತಿ. ಸೊ ಹಂಗಾರ ಇಲ್ಲಿ ಮೈನಸ್ ಆಕೈತಿ. ಏರ್ಕಿ ಇರಬೇಕಾದ್ರ ಡೌನ್ ಇಳಿಬೇಕಾದ್ರ ಮೇಲಿಂದ ಕೆಳಗೆ ಇಳಿಬೇಕಾದ್ರ ಈ ಬೋಟಿನ ಸ್ಪೀಡ್ ಜೊತೆಗೆ ಆ ವಾಟರ್ ಸ್ಪೀಡ್ ಆಡ್ ಆಕೈತಿ. ಸೊ ಅದಕ್ಕ ನಾವ್ ಏನ್ ಬರ್ಕೋತೀವಿ ಅಂತಂದ್ರ, ಫಸ್ಟ್ ಲೆಟ್ ದ ಸ್ಪೀಡ್ ಇನ್ ಸ್ಟಿಲ್ ವಾಟರ್ ಈಸ್ ಈಕ್ವಲ್ ಟು ಎಕ್ಸ್. ಸೊ ಸ್ಪೀಡ್ ಆಫ್ ಬೋಟ್ ಇನ್ ಸ್ಟಿಲ್ ವಾಟರ್, ಆ ಬೋಟಿನ ಸ್ಪೀಡ್ ಹೆಂಗೈತಪ್ಪ, ಸ್ಟಿಲ್ ವಾಟರ್ ಒಳಗ ಎಕ್ಸ್ ಅಂತ ಬರ್ಕೋತಿ. ಅದ ಅಕಸ್ಮಾತ್ ಏನಾರ ನೀರ್ ಹರಿಬೇಕಾದ್ರ ಅದ್ರ ಸ್ಪೀಡ್ ಏನೈತಿ, ವಾಯ್ ಐತಿ. ಸೊ ಅದನ್ನ ಏನ್ ಬರ್ಕೋತೀವಿ ನಾವು, ವಾಯ್ ಅಂತ ಬರ್ಕೋತೀವಿ, ರೈಟ್. ಸೊ ನೀರು ಹರಿಬೇಕಾದ್ರೆ ನಾವ್ ಏನ್ ಮಾಡ್ತೇವಿ, ನೀರಿನ ಸ್ಪೀಡ್ ಎಷ್ಟೈತಿ, ವಾಯ್. ಅದ ಸ್ಪೀಡ್ ಆಫ್ ದ ಕರೆಂಟ್ ವಾಯ್. ಕನ್ನಡ ಮೀಡಿಯಂದವರು ನೀರಿನ ಜವ ವಾಯ್ ಆಗಿರಲಿ, ನಿಶ್ಚಲ ನೀರಿನಲ್ಲಿ, ನಿಂತ ನೀರಿನಲ್ಲಿ ಜವ ಏನಕ್ಕೈತಿ, ಎಕ್ಸ್ ಆಗಿರಲಿ ಅಂತ ನಾವು ಬರ್ಕೊಂಡಿರ್ತೇವೆ. ಓಕೆ, ಐ ಥಿಂಕ್ ಕ್ವಶನ್ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೋತೀನಿ. ಅಪ್ ಸ್ಟ್ರೀಮ್ ಅಂದ್ರೆ ಏನು, ಡೌನ್ ಸ್ಟ್ರೀಮ್ ಅಂದ್ರೆ ಅಟ್ಲೀಸ್ಟ್ ಅದರ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೋತೀನಿ. ಸೊ ನಾ ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ, ಅಪ್ ಸ್ಟ್ರೀಮ್ ಡೌನ್ ಸ್ಟ್ರೀಮ್ ಅಂತಂದ್ರ, ಅಪ್ ಸ್ಟ್ರೀಮ್ ಅಂದ್ರೆ ಏನ, ಕೆಳಗಡೆಯಿಂದ ಮೇಲ್ಗಡೆ ಹೋಗ್ಬೇಕಾಗೈತಿ. ಅದು ಬೋಟಿನ ಸ್ಪೀಡ್ ಆಮೇಲೆ ನೀರಿನ ಸ್ಪೀಡ್ ಎರಡು ಮಿಕ್ಸ್ ಮಾಡ್ಕೊಂಡು ಹೋಗ್ಬೇಕು. ಬಟ್ ಅಪ್ ಸ್ಟ್ರೀಮ್ ಹೋಗ್ಬೇಕಾದ್ರ ಬೋಟಿನ ಸ್ಪೀಡ್ ಒಳಗ ನೀರಿನ ಸ್ಪೀಡ್ ಮೈನಸ್ ಆಕೈತಿ. ಯಾಕಂದ್ರೆ ನೀರಿನ ಸ್ಪೀಡ್ ರಿವರ್ಸ್ ಬರತೈತಿ. ಅಲ್ಲಿ ಬೋಟ್ ಮೇಲ್ಗಡೆ ಹೊಂಟೈತಿ, ಬಟ್ ನೀರು ಅಪೋಸಿಟ್ ಬರತೈತಿ. ಸೊ ಅಲ್ಲಿ ಮೈನಸ್ ಆಕೈತಿ. ಅದ ಅಕಸ್ಮಾತ್ ಮೇಲಿಂದ ಕೆಳಗಡೆ ಇಳಿಬೇಕಾದ್ರೆ
ಮೇಲಿಂದ ಕೆಳಗಡೆ ಇಳಿಬೇಕಾದ್ರ ಈ ಬೋಟಿನ ಸ್ಪೀಡ್ ಜೊತೆಗೆ ನೀರಿನ ಸ್ಪೀಡ್ ಆಡ್ ಆಕೈತಿ. ಅದಕ್ಕ ನಾ ಏನ್ ಮಾಡ್ತೇನೆ ಅಂದ್ರೆ ಇಲ್ಲಿ ಸ್ಪೀಡ್ ಇನ್ ಡೌನ್ ಸ್ಟ್ರೀಮ್ ಡೌನ್ ಅಲ್ಲಿ ಇಳಿಬೇಕಾದ್ರೆ ಎಕ್ಸ್ ಪ್ಲಸ್ ವೈ, ಏರ್ಕಿ ಏರ್ಬೇಕಾದ್ರ ಎಕ್ಸ್ ಮೈನಸ್ ವೈ, ಡೌನ್ ಅಲ್ಲಿ ಇಳಿಬೇಕಾದ್ರ ಡೌನ್ ಅಲ್ಲಿ ಇಳಿಬೇಕಾದ್ರ ಏನಕ್ಕೈತಿ ಎಕ್ಸ್ ಪ್ಲಸ್ ವೈ ಆಕೈತಿ. ಯಾಕೆ ಈ ಎಕ್ಸ್ ಅನ್ನೋದು ಏನೈತಿ ಸ್ಪೀಡ್ ಇನ್ ಸ್ಟಿಲ್ ವಾಟರ್, ಈ ವೈ ಬೋಟಿಂದ ನಾರ್ಮಲ್ ಸ್ಪೀಡ್ ಅದ. ಇದು ವೈ ಅನ್ನೋದು ಏನೈತಿ ನೀರಿನ ಸ್ಪೀಡ್ ಆಫ್ ದ ಕರೆಂಟ್, ಹರಿಯುವ ನೀರಿನ ಜವ ಅಂದ್ರೆ ಸ್ಪೀಡ್ ನೆನ್ಪು ತಗೊಂಡ್ಬಿಡ್ರಿ. ಸೊ ಸ್ಪೀಡ್ ಡೌನ್ ಅಲ್ಲಿ ಇಳಿಬೇಕಾದ್ರೆ ಏನಕ್ಕೈತಿ, ಡೌನ್ ಅಲ್ಲಿ ಇಳಿಬೇಕಾದ್ರೆ ಆಡ್ ಆಕೋತ ಹೋಕೈತಿ, ನೀರಿನ ಸ್ಪೀಡ್ ಆಡ್ ಆಕೈತಲ್ಲ ಬೋಟಿನ ಸ್ಪೀಡಿಗೆ, ಸೊ ಅದಕ್ಕೆ ಎಕ್ಸ್ ಪ್ಲಸ್ ವೈ. ಅಪ್ ಸ್ಟ್ರೀಮ್ ಏರ್ಬೇಕಾದ್ರೆ ಏನಕ್ಕೈತಿ, ಈ ನೀರಿನ ಇದು ಬೋಟಿನ ಸ್ಪೀಡ್ ಒಳಗ ನೀರಿನ ಸ್ಪೀಡ್ ಮೈನಸ್ ಆಗತೈತಿ. ನೀರಿನ ಸ್ಪೀಡ್ ಅಂದ್ರೆ ಏನೈತಿ ಸ್ಪೀಡ್ ಆಫ್ ದ ಕರೆಂಟ್ ವೈ, ಸೊ ಹಂಗಾರೆ ಮೈನಸ್ ವೈ ಮಾಡ್ಕೋಬೇಕು ಯಾವಾಗ ಅಪ್ ಸ್ಟ್ರೀಮ್ ಒಳಗೆ ಎಕ್ಸ್ ಮೈನಸ್ ವೈ, ಡೌನ್ ಸ್ಟ್ರೀಮ್ ಒಳಗೆ ಎಕ್ಸ್ ಪ್ಲಸ್ ವೈ. ಪದೇ ಯಾಕೆ ಹೇಳತ್ತೇನೆ ಅಂದ್ರೆ ಫಸ್ಟ್ ಕ್ವಶನ್ ಮೀನಿಂಗ್ ಅನ್ನ ಅರ್ಥ ಮಾಡ್ಕೋಬೇಕು. ಡೌನ್ ಸ್ಟ್ರೀಮ್ ಡೌನ್ ಅಲ್ಲಿ ಇಳಿಯಾಕತ್ತೇವಿ ಅಂತಂದ್ರೆ ನೀರಿನ ಸ್ಪೀಡ್ ಆಡ್ ಆತು ಎಕ್ಸ್ ಪ್ಲಸ್ ವೈ. ನೆಕ್ಸ್ಟ್ ಅಪ್ ಸ್ಟ್ರೀಮ್ ಏರ್ಬೇಕಾದ್ರ ನೀರಿನ ಸ್ಪೀಡ್ ವಾಪಸ್ ಮೈನಸ್ ಆಕೈತಿ, ವಾಪಸ್ ರಿವರ್ಸ್ ತಳತೈತದ, ಸೊ ಅದಕ್ಕೆ ಎಕ್ಸ್ ಮೈನಸ್ ವೈ. ಸೊ ಅಪ್ ಸ್ಟ್ರೀಮ್ ಡೌನ್ ಸ್ಟ್ರೀಮ್ ಅರ್ಥ ಆಯ್ತು ಅನ್ಕೋತೀನಿ. ಸೊ ಇದನ್ನೆಲ್ಲ ಬರ್ಕೋರಿ ನೀವು, ನಾ ಇದೆಲ್ಲ ರಬ್ ಮಾಡ್ತೀನಿ, ನನ್ಗೆ ಬೇಕಿದೆ ಸ್ಪೇಸ್ ಇಷ್ಟ ಕಡೆ ರೈಟ್. ಸೊ ಹಂಗದ ಎಕ್ಸ್ ಪ್ಲಸ್ ವೈ ಎಕ್ಸ್ ಮೈನಸ್ ವೈ. ಸೊ ಇದನ್ನು ಬರ್ಕೊಡ್ರಿ, ನಾ ಇದನ್ನು ಏನ್ ಮಾಡ್ತೀನಿ ರಬ್ ಮಾಡ್ತೀನಿ, ಕನ್ನಡ ಒಳಗೂ ಬರ್ತೇನೆ. ನೀರು ಹರಿಯುವ ನೀರಿನ ಜವ ಎಕ್ಸ್ ಪ್ಲಸ್ ವೈ, ವಿರುದ್ಧ ದಿಕ್ಕಿನಲ್ಲಿ ಎಕ್ಸ್ ಮೈನಸ್ ವೈ, ಡೌನ್ ಸ್ಟ್ರೀಮ್ ಒಳಗೆ ಎಕ್ಸ್ ಪ್ಲಸ್ ವೈ, ಅಪ್ ಸ್ಟ್ರೀಮ್ ಒಳಗೆ ಎಕ್ಸ್ ಮೈನಸ್ ವೈ ಎಲ್ಲ ಬರ್ದಿದ್ದೈತಿ. ಸೊ ಇದನ್ನ ಬರ್ಕೊಡ್ರಿ. ಇದಾದ್ಮೇಲೆ ನಾನ್ ನಿಮ್ಗೊಂದು ಚಾರ್ಟ್ ಮಾಡ್ತೇನೆ. ಏನ್ ಚಾರ್ಟ್ ಮಾಡ್ತೇನೆ ಅಂತ ಡೈರೆಕ್ಟ್ ಆಗಿ ಬರೀ ಬದ್ಲಿ ಕ್ವಶನ್ ಅನ್ನ ಬಯಾಟ್ ಹಾಕೋ ಬದ್ಲಿ ಸ್ವಲ್ಪ ಸಿಂಪ್ಲೆಸ್ಟ್ ವೇ ಒಳಗೆ ಅರ್ಥ ಮಾಡ್ಕೊಳ್ಳೋದು, ಬಯಾಟ್ ಹಾಕೋ ಬದ್ಲಿ ಸಿಂಪ್ಲೆಸ್ಟ್ ವೇ ಒಳಗೆ ಅರ್ಥ ಮಾಡ್ಕೊಳ್ಳೋದು. ಸೊ ಒಂದ್ ಏನೈತಿ ಡೌನ್ ಸ್ಟ್ರೀಮ್ ಅಂತ ಐತಿ, ಇನ್ನೊಂದ್ ಏನೈತಿ ಅಪ್ ಸ್ಟ್ರೀಮ್ ಅಂತ ಐತಿ. ಡೌನ್ ಸ್ಟ್ರೀಮ್ ಅಪ್ ಸ್ಟ್ರೀಮ್ ಅಂತ ಐತಿ. ಡೌನ್ ಸ್ಟ್ರೀಮ್ ಅಂದ್ರೆ ಏನು, ನೀರು ಹರಿಯುವ ದಿಕ್ಕಿನಲ್ಲಿ ನೀರು ಹರಿಯುವ ದಿಕ್ಕು. ಇದು ಅಪ್ ಸ್ಟ್ರೀಮ್ ಅಂದ್ರೆ ಕನ್ನಡದಾಗ ಏನ್ ಬರ್ಕೋರಿ ವಿರುದ್ಧ ದಿಕ್ಕು ಅಂತ ಬರ್ಕೊಂಡ್ಬಿಡ್ರಿ. ರೈಟ್, ಇಲ್ಲಿ ಬರ್ದೆ ವಿರುದ್ಧ ದಿಕ್ಕು, ಹರಿಯುವ ದಿಕ್ಕು, ನೀರು ಹರಿಯುವ ದಿಕ್ಕು ಡೌನ್ ಸ್ಟ್ರೀಮ್, ವಿರುದ್ಧ ದಿಕ್ಕು ಅಪ್ ಸ್ಟ್ರೀಮ್. ರೈಟ್. ಸೊ ಹಂಗಾರ ರೈಟ್, ಇವಾಗ ಡೌನ್ ಸ್ಟ್ರೀಮ್ ಮತ್ತು ಅಪ್ ಸ್ಟ್ರೀಮ್ ಅನ್ನ ನಾವು ಎರಡು ಕಾಲಮ್ ಮಾಡ್ಕೊಂಡಿದ್ವಿ. ಸೊ ಇದು ಡೌನ್ ಸ್ಟ್ರೀಮ್ ಇದ್ದಾಗ ಏನಾಗತೈತಿ, ಅಪ್ ಸ್ಟ್ರೀಮ್ ಇದ್ದಾಗ ಏನಾಗತೈತಿ ಅಂತ ನಾನು ಸ್ಟೋರಿ ಬರಿತೇನೆ ಇವಾಗ. ಸೊ ಇಲ್ಲಿ ನಮಗೆಲ್ಲ ಗೊತ್ತಿರೋಂಗ ಫಾರ್ಮುಲಾ ಏನೈತಿ, ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಅಂತ ಒಂದು ಫಾರ್ಮುಲಾ ಐತಿ. ಜವ ಇಸ್ ಈಕ್ವಲ್ ಟು ಏನೈತಿ, ದೂರ ಡಿವೈಡೆಡ್ ಬೈ ಸಮಯ ಅಂತ ನಿಮ್ ಕಡೆ ಐತಿ. ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡ್ ಬೈ ಟೈಮ್ ಐತಿ. ಸೊ ಹಂಗಾರೆ ಡೌನ್ ಸ್ಟ್ರೀಮ್ ಇದ್ದಾಗ ಸ್ಪೀಡ್ ಏನಾಕೈತಿಪ್ಪ, ಡೌನ್ ಸ್ಟ್ರೀಮ್ ಇದ್ದಾಗ ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡ್ ಬೈ ಟೈಮ್ ಬರಿಬೇಕಲ್ಲ, ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡ್ ಬೈ ಟೈಮ್ ಬರಿಬೇಕು. ಡೌನ್ ಸ್ಟ್ರೀಮ್ ಇದ್ದಾಗ ಸ್ಪೀಡ್ ಏನಕ್ಕೈತಿ, ನೀರಿನ ಸ್ಪೀಡು ಮತ್ತು ಆ ಬೋಟಿನ ಸ್ಪೀಡು ಡೌನ್ ಅಲ್ಲಿ ಹೋಗ್ಬೇಕಾದ್ರೆ ಎರಡು ಆಡ್ ಆಕೈತಿ. ಸೊ ಅವಾಗ ಎಕ್ಸ್ ಪ್ಲಸ್ ವೈ ಬರ್ತೈತಿ. ಡಿಸ್ಟೆನ್ಸ್ ಎಷ್ಟೈತಿ ಡೌನ್ ಸ್ಟ್ರೀಮ್ ಒಳಗ, ರೀತು ಕ್ಯಾನ್ ಡೌನ್ ಸ್ಟ್ರೀಮ್ 20 ಕಿಲೋಮೀಟರ್, ಡಿಸ್ಟೆನ್ಸ್ 20 ಕಿಲೋಮೀಟರ್ ಐತಿ. ಟೈಮ್ ಇನ್ನು 2 ಅವರ್ಸ್, ಎಷ್ಟು ಅವರ್ಸ್ 2 ಅವರ್ಸ್ ಐತಿ. ಸೊ ಹಂಗಾರೆ ಏನಕ್ಕೈತಿ ಹಂಗಾರೆ ಇದು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 2 1 ಜಾ 2 10 ಜಾ 20. ಸೊ ಇಕ್ವೇಶನ್ 1 ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 10 ಬಂತು. ಇದು ಅರ್ಥ ಆಗಲಿಲ್ಲ, ಈ ಕಡೆ ನೋಡ್ರಿ. ಅಪ್ ಸ್ಟ್ರೀಮ್ ಅಂದ್ರೆ ಕೆಳಗಡೆಯಿಂದ ಮೇಲೆ ಹೋಗ್ಬೇಕು ಅಂತಂದ್ರ ಅಲ್ಲಿ ಏನಾಗ್ತೈತಿ, ಇಲ್ಲಿ ಮೇಲ್ಗಡೆ ಹೋಗ್ಬೇಕಾದ್ರ ಬೋಟ್ ನೀರಿನ ಸ್ಪೀಡ್ ಅದನ್ನ ತಳ್ತೈತಿ ವಾಪಸ್ ರಿವರ್ಸ್, ಅಂದ್ರೆ ಮೈನಸ್ ಆಕೈತಿ, ಹಂಗಾರ ಸ್ಪೀಡ್ ಕಡಿಮೆ ಆಕೈತಿ. ಸೊ ಹಂಗಾರೆ ಏನಾಕೈತಿ, ಇದು ಬರುತ್ತವ ಅಪ್ ಸ್ಟ್ರೀಮ್ ಒಳಗ ಸ್ಪೀಡ್ ಎಷ್ಟಾಕೈತಿ ಎಕ್ಸ್ ಮೈನಸ್ ವೈ ಆಕೈತಿ. ಡಿಸ್ಟೆನ್ಸ್ ಎಷ್ಟೈತಿ, ಅಪ್ ಸ್ಟ್ರೀಮ್ 4 ಕಿಲೋಮೀಟರ್, ಡಿಸ್ಟೆನ್ಸ್ 4 ಕಿಲೋಮೀಟರ್. ಟೈಮ್ ಇನ್ನು 2 ಅವರ್ಸ್ ಡಿವೈಡ್ ಬೈ 2. ಸೊ ಹಂಗಾರೆ ಇಲ್ಲಿ 2 1 ಜಾ 2 2 ಜಾ ವಿ ಗೆಟ್ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಮೇಕ್ ಇಟ್ ಇಕ್ವೇಶನ್ ನಂಬರ್ 2. ಸೊ ಇಕ್ವೇಶನ್ ನಂಬರ್ 1 ಇಕ್ವೇಶನ್ ನಂಬರ್ 2 ಆಯ್ತು. ಇಲ್ಲಿ ಎಷ್ಟಾಗಿತ್ತಪ್ಪ, ಇದು 2 1 ಜಾ 2 10 ಜಾ ಆಗಿತ್ತು, ಇದು 2 1 ಜಾ 2 10 ಜಾ ಆಗಿತ್ತು, ಇದು 2 1 ಜಾ 2 2 ಜಾ ಆಗಿತ್ತು. ರೈಟ್. ಸೊ ಹಂಗಾರೆ ಇವೆರಡು ಇಕ್ವೇಶನ್ ಯೂಸ್ ಮಾಡ್ಕೊಂಡ ನಾ ಏನ್ ಮಾಡ್ಬೋದು ಹಂಗಾರೆ ಎಲಿಮಿನೇಷನ್ ಮೆಥಡ್ ಆಗ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಆಗ್ಲಿ ಸಾಲ್ವ್ ಮಾಡ್ಬೋದು. ಆಕ್ಚುಲಿ ನಿಮಗೆ ಇದನ್ನ ಹಿಂದ್ಗಡೆ ಸಿಲೆಬಸ್ ಒಳಗ ಇವೆಲ್ಲ ಎದ್ರಾಗ ಬರ್ತಿದ್ವು, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಆದ್ಮೇಲೆ ಲಾಸ್ಟ್ ಎಕ್ಸರ್ಸೈಸ್ ಒಳಗೆ ಬರ್ತಿದ್ವು. ಸೊ ಕ್ವಶನ್ ಕೊಡಂಗಿಲ್ಲ ಅಂತಲ್ಲ, ಕ್ವಶನ್ ಕೊಡ್ತಾನ, ಬಟ್ ನೀವು ಇದನ್ನ ಎಲಿಮಿನೇಷನ್ ಮೆಥಡ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಐತಲ್ಲ, ಸೊ ಆ ಮೆಥಡ್ ಇಲ್ಲಿ ಸಾಲ್ವ್ ಮಾಡ್ಕೋಬಹುದು. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಡಿಲೀಟ್ ಮಾಡ್ಯಾನ ನಿಮಗ,
ಬಟ್ ಇದ ಕ್ವಶನ್ ಅನ್ನ ನೀವು ಯಾವ ಮೆಥಡ್ ಇಲ್ಲಿ ಎಲಿಮಿನೇಷನ್ ಮೆಥಡ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಇಲ್ಲಿ ಸಾಲ್ವ್ ಮಾಡಬಹುದು, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. CBSE ಒಳಗಂತೂ ಕೇಳೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಓಕೆ, ಸೊ ಹಂಗಾರ ಈಗ ಫ್ರಾಮ್ ಇಕ್ವೇಶನ್ 1 and 2 ಇದಂತೂ ಮುಂದಿನ ನೀವು ಮಾಡ್ಕೋತೀರಿ. ನಿಮ್ಗೆ ಬೇಕಾಗಿದ್ದ ಇಲ್ಲಿ ತನಕ ಬೇಕಾಗಿತ್ತ ಇದೆಲ್ಲ ಮಾಡ್ತೀರಿ ನೀವು. ಫ್ರಾಮ್ 1 and 2 ಇದರದೇನು ಅವಶ್ಯಕತೆ ಇಲ್ಲ ನಿಮ್ಗೆ, ಆದ್ರೂ ನಾನು ಸಾಲ್ವ್ ಮಾಡ್ತೇನೆ. x plus y is equal to 10 ಐತಿ. ಆಮೇಲೆ ದಿಸ್ ಈಸ್ x minus y is equal to ಇಕ್ವೇಶನ್ ನಂಬರ್ 2 x minus y is equal to 2 ಅಂತ ಐತಿ. ಸೊ ಹಂಗಾರೆ ಇಲ್ಲಿ ಲೈನ್ ಹೊಡಿತೀರಿ, ಪ್ಲಸ್ y ಮೈನಸ್ y ಕ್ಯಾನ್ಸಲ್. ಆಮೇಲೆ ಎಕ್ಸ್ ಎಷ್ಟಾಯ್ತು 2x ಆಯ್ತು, 10 plus 2 12 ಆಯ್ತು. ಸೊ x is equal to ಏನಕ್ಕೈತಿ 12. ಈ 2 ಈ ಕಡೆ ಬಂದ್ರೆ ಇನ್ ಬಿಟ್ವೀನ್ ದೀಸ್ ಟು ಟರ್ಮ್ ಹಿಯರ್ ಮಲ್ಟಿಪ್ಲಿಕೇಶನ್ ಇಸ್ ದೇರ್. ಇಬ್ಬರು ನೋಡಿ ಕ್ಯಾರಿ ಇಲ್ಲ ಅಂದ್ರೆ ಮಲ್ಟಿಪ್ಲಿಕೇಶನ್ ಇರ್ತಾರ. ಸೊ ನಿಮ್ಗೆಲ್ಲ ಗೊತ್ತಿರುವಂಗ ಮಲ್ಟಿಪ್ಲಿಕೇಶನ್ ಫ್ರೆಂಡ್ ಯಾರು? ಮಲ್ಟಿಪ್ಲಿಕೇಶನ್ ಫ್ರೆಂಡ್ ಡಿವಿಷನ್. ಅದ ಪ್ಲಸ್ ಇತ್ತಂದ್ರೆ ಪ್ಲಸ್ ಫ್ರೆಂಡ್ ಯಾರು? ಮೈನಸ್. ಸೊ ಹಂಗಾರೆ ಇಬ್ಬರು ನೋಡಿ ಮಲ್ಟಿಪ್ಲಿಕೇಶನ್ ಐತಿ, ಈ ಕಡೆ ಬಂದಾಗ ಡಿವಿಷನ್ ಆಕೈತಿ. ಸೊ ಹಂಗಾರೆ 2 1 ಜಾ 2 6 ಜಾ 12. ಸೊ ಹಂಗಾರೆ x is equal to ಎಷ್ಟು ಬಂತ? 6 ಬಂತು. ಸೊ ಹಂಗಾರೆ now substitute x equal to 6 in equation 1. x equal to r ಅನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಅಂತ ನೀವು ಬರ್ಕೋತೀರಿ ಕನ್ನಡ ಒಳಗೆ. ಸೊ ಇಕ್ವೇಶನ್ 1 ಏನೈತಿ? ಕ್ಯಾ ಬೈ ಇಕ್ವೇಶನ್ 1 x plus y equal to 10. x plus y is equal to 10. In the place of x 6, y as it is equal to 10 plus 6 ಆ ಕಡೆ ಹೋದ್ರೆ ಮೈನಸ್ 6 ಆಕೈತಿ. 10 ಒಳಗೆ 6 ಹೋದ್ರೆ ಎಷ್ಟಾಕೈತಿ? y 4 ಬರ್ತೈತಿ, ರೈಟ್. ಸೊ ಹಂಗಾರ ಬರಿಬಹುದು. ಲಾಸ್ಟಿಗೆ ಏನ್ ಬರಿತೀರಿ ಹಂಗಾರೆ ನೀವು ಇಂಗ್ಲಿಷ್ ಮೀಡಿಯಂದವರು ಎಕ್ಸ್ ಅಂದ್ರೆ ಏನಿದೆ? ಎಕ್ಸ್ ಅಂದ್ರೆ ದ ಸ್ಪೀಡ್ ಇನ್ ಸ್ಟಿಲ್ ವಾಟರ್ ಈಸ್ ಈಕ್ವಲ್ ಟು 6 ಅಂತ ನೀವು ಬರ್ಕೋಬಹುದು. ಇಲ್ಲಿ ದ ಸ್ಪೀಡ್ ಆಫ್ ಕರೆಂಟ್ ಈಸ್ ಈಕ್ವಲ್ ಟು y ಅಂತ ನೀವು ಬರ್ಕೋಬಹುದು. ನೆಕ್ಸ್ಟ್ ನೀವೇನ್ ಬರ್ಕೋಬಹುದು? ಚಲಿಸುವ ಜವ x ಈಕ್ವಲ್ ಟು 6. ಆಮೇಲೆ ನೀರಿನ ಜವ y ಈಕ್ವಲ್ ಟು 4 ಕಿಲೋಮೀಟರ್ ಪರ್ ಅವರ್. ಇಲ್ಲಿ ಕಿಲೋಮೀಟರ್ ಪರ್ ಅವರ್ ಅಂತ ನೀವು ಬರ್ಕೋಬಹುದು. ಅವರ್ ಬಗ್ಗೆ ಮೆನ್ಷನ್ ಮಾಡಿರಲ್ಲ, ಸೊ ನೀವು ಕಿಲೋಮೀಟರ್ ಪರ್ ಅವರ್ ಅಂತ ಯೂನಿಟ್ ಮೆನ್ಷನ್ ಮಾಡ್ಲೇಬೇಕು. ನಾನ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾಗಿದ್ದು ಇದು ಅಲ್ಲ, ಇದೆಲ್ಲ ನಿಮಗೆ ಗೊತ್ತೇ ಇರ್ತೈತಿ. ಸೊ ನಿಮಗೆ ಬೇಕಾಗಿದ್ದು ಈ ಕಾನ್ಸೆಪ್ಟ್ ಬೇಕಾಗಿತ್ತು. ಸೊ ಈ ಕಾನ್ಸೆಪ್ಟ್ ಒಳಗೆ ಏನಿತ್ತಪ್ಪ? ಡೌನ್ ಸ್ಟ್ರೀಮ್ ಅಪ್ ಸ್ಟ್ರೀಮ್ ಅಂತಂದ್ರ ನೀವು ತಿಳ್ಕೊರಿ. ಡೌನ್ ಸ್ಟ್ರೀಮ್ ಒಳಗ ನಮ್ದು ವೆಹಿಕಲ್ ಏನೈತಲ್ಲ, ನಮ್ದು ಗಾಡಿ ಮೇಲ್ಗಡೆಯಿಂದ ಕೆಳಗಡೆ ಹೋಗ್ಬೇಕಾದ್ರೆ ಇದು ಹೆಂಗ ಹೋಕೈತಿ? ಸೊಯ್ ಅಂತ ಹೋಕೈತಿ. ಸೊಯ್ ಅಂತ ಯಾಕೆ ಹೋಕೈತದ? ಅದ್ ಈ ನೀರು ಹಂಗ ಹೋಗಿರ್ತೈತಲ್ಲ, ಅದ್ರ ಮೇಲೆ ಬೋಟ್ ಇತ್ತಂತ ತಿಳ್ಕೊ, ಸ್ಪೀಡ್ ಆಗಿ ಹೋಗ್ಬಿಡ್ತೈತಿ. ಅಂದ್ರ ಇಲ್ಲಿ ನೀರಿನ ಸ್ಪೀಡ್ ಮತ್ತೆ ಬೋಟಿನ ಸ್ಪೀಡ್ ಎರಡು ಪ್ಲಸ್ ಆಯ್ತು, ಅದಕ್ಕ ಪ್ಲಸ್ ಬಂದ. ಯಾವಾಗ? ಡೌನ್ ಸ್ಟ್ರೀಮ್, ನೀರು ಹರಿಯುವ ದಿಕ್ಕಿನಲ್ಲಿ. ಅಪ್ ಸ್ಟ್ರೀಮ್ ಏರ್ಕೆ ಏರ್ಬೇಕಾದ್ರೆ ತ್ರಾಸ್ ಪಟ್ಕೊಂಡ್ ಏರ್ಬೇಕಾದ. ತ್ರಾಸ್ ಪಟ್ಕೊಂಡ್ ಏರ್ಬೇಕಪ್ಪ ಅಂತಂದ್ರ ಮೇಲ್ಗಡೆ ಹೋಗ್ಬೇಕಾದ್ರ ಇಲ್ಲಿ ಇದೇನೇ ಎಕ್ಸಿಲೇಟರ್ ಕೊಡ್ತಿಪ್ಪ ನೀನ್. ಎಕ್ಸಿಲೇಟರ್ ಕೊಟ್ಟ ಮೇಲೆ ಬಟ್ ನೀರ್ ರಿವರ್ಸ್ ತರ್ತೈತಲ್ಲ, ನಿಂಗ ಎಕ್ಸಿಲೇಟರ್ ಜಾಸ್ತಿ ಹೋಗೈತೆ ಹೌದಿಲ್ಲ? ಸೊ ಹಂಗಾರಲ್ಲಿ ಎಕ್ಸ್ ಮೈನಸ್ ವೈ ಅಂದ್ರೆ y ಅನ್ನೋದೇನ ನೀರಿನ ಸ್ಪೀಡ್ ಮೈನಸ್ ಆಗತೈತಿ, ಇಲ್ಲಿ ನೀರಿನ ಸ್ಪೀಡ್ ರಿವರ್ಸ್ ಬರತೈತಿ ಅಂದಂಗ ಮೈನಸ್ ವೈ. ಇಲ್ಲಿ ಪ್ಲಸ್ ವೈ ಹಾಕಾತು ಆಡ್ ಆತ, ಇಲ್ಲಿ ಮೈನಸ್ ವೈ ಹಾಕಾತು ನೀರಿನ ಸ್ಪೀಡ್ ಮೈನಸ್ ಆಗತೈತಿ. ಓಕೆ, ಸೊ ಇದು ಮೇನ್. ಆಮೇಲೆ ಇಕ್ವೇಶನ್ ಬರಿಬೇಕಾದ ಬಾಯಟದು ಹಾಕೋಬೇಡ್ರಿ, ಇದು ಬಹಳ ಸಿಂಪಲ್ ಐತಿ. ನೀವ್ ಇಂಥ ಕ್ವಶನ್ದಾಗ ಯಾವಾಗ ನಾವು ಟೈಮ್ ಬಗ್ಗೆ ಮಾತಾಡಕತ್ತ, ಸ್ಪೀಡ್ ಬಗ್ಗೆ ಮಾತಾಡಕತ್ತ ಅಂದ್ರ ಎಲ್ಲಾ ಕ್ವಶನ್ನಿಗೂ ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡ್ ಬೈ ಟೈಮ್ ಅಂತ ಫಾರ್ಮುಲಾ ನೀವು ನೆನ್ಪ್ ಮಾಡ್ಕೋಬೇಕು. ಕನ್ನಡ ಮೀಡಿಯಂದಾಗ ಜವ ಈಸ್ ಈಕ್ವಲ್ ಟು ದೂರ ಡಿವೈಡ್ ಬೈ ಸಮಯ ಅಂತ, ನೀವೇನ್ ಕಾಲ ದೂರ ಡಿವೈಡ್ ಬೈ ಕಾಲ ಅಂತ ಏನ್ ಬರ್ಕೋತೀರ, ಸೊ ಅದನ್ನ ನೀವು ನೆನ್ಪಿಟ್ಕೋಬೇಕು. ಸೊ ಹಂಗಲ್ಲಿ ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಇತ್ತಲ್ಲ, ಎಕ್ಸ್ ಪ್ಲಸ್ ಸ್ಪೀಡ್ ಅಂದ್ರೆ ಎಷ್ಟೈತಿ? ಡೌನ್ ಒಳಗ ಎಕ್ಸ್ ಪ್ಲಸ್ ವೈ ಐತಿ, ಅಪ್ ಒಳಗ ಎಕ್ಸ್ ಮೈನಸ್ ವೈ ಐತಿ. ಡಿಸ್ಟೆನ್ಸ್ ಎಷ್ಟಿತ್ತು? ಇಲ್ಲಿ 20 ಇತ್ತು ಅಕಾರ್ಡಿಂಗ್ ಟು ಕ್ವಶನ್. ಇಲ್ಲಿ ಡಿಸ್ಟೆನ್ಸ್ ಎಷ್ಟಿತ್ತು? ಯಾವಾಗ? ಅಪ್ ಸ್ಟ್ರೀಮ್ ಅಂತ ನೀರು ವಿರುದ್ಧ ದಿಕ್ಕಿನಲ್ಲಿ ಎಷ್ಟಿತ್ತು? 4 ಕಿಲೋಮೀಟರ್ ಇತ್ತು. ಸೊ ಅದಕ್ಕೆ 4 ಕಿಲೋಮೀಟರ್ ಬರ್ತೀನಿ ಡಿವೈಡ್ ಬೈ 2. ಸೊ ದಿಸ್ ಇಸ್ ದ ಸೊಲ್ಯೂಷನ್. ಓಕೆ, ರೈಟ್ ಡೌನ್ ಫಾಸ್ಟ್. ಇದೇ ತರ ಇನ್ನೂ ಕ್ವಶನ್ ಅದಾವ. ಸೊ ಇದು ಜಸ್ಟ್ ಭಾಳ ಅಂದ್ರೆ ಇದೇನು ಡಿಫಿಕಲ್ಟಿ ಏನಿಲ್ಲ, ಭಾಳ ಅಂದ್ರೆ ನಿಮ್ಗೆ 2-3 ಮಾರ್ಕ್ಸಿಗೆ ಅಷ್ಟೇ ಕೇಳ್ಬೇಕು ಇದನ್ನ. ಇದ ಟೈಪ್ ಅಪ್ ಸ್ಟ್ರೀಮ್ ಡೌನ್ ಸ್ಟ್ರೀಮ್ ಒಳಗ ನಿಮ್ಗೆ 4 ಮಾರ್ಕ್ಸಿಗೆ ಕೇಳುವಂತ ಒಂದು ಕ್ವಶನ್ ಐತಿ. ಅದು ನಿಮಗ ಈ ವರ್ಷ ಸಿಲೆಬಸ್ ಒಳಗ ಡಿಲೀಟ್ ಮಾಡ್ಯಾನ, ಬಟ್ ನಾ ಕ್ವಶನ್ ನೆಕ್ಸ್ಟ್ ವಿಡಿಯೋ ಒಳಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಕ್ವಶನ್ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ, ನೀವು ಸಾಲ್ವ್ ಮಾಡ್ಕೊಂತೀರಿ. ಯಾವ ಎಲಿಮಿನೇಷನ್ ಮೆಥಡ್ ಇಲ್ಲ ಸಬ್ಸ್ಟಿಟ್ಯೂಷನ್ ಮೆಥಡ್ ಇಲ್ಲಿ ಸಾಲ್ವ್ ಮಾಡ್ಕೊಂತೀರಿ. ಓಕೆ, ರೈಟ್ ಡೌನ್.